ನಮಸ್ಕಾರ ಗೆಳೆಯರೇ, ಮತ್ತೊಂದು ಹೊಸ ಕಥೆಗೆ ಸ್ವಾಗತ. ನನ್ನ ಹೆಸರು ಆರ್ಯನ್. ನನ್ನ ತಾಯಿ ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಿದ್ದರು ಮತ್ತು ನನ್ನ ತಂದೆ ಅವರೊಂದಿಗೆ ನಿರಂತರವಾಗಿ ಜಗಳವಾಡುತ್ತಿದ್ದರು. ಅವರು ಯಾವಾಗಲೂ ಅವಳನ್ನು ಏಕೆ ಗದರಿಸುತ್ತಿದ್ದರು ಎಂದು ನನಗೆ ಅರ್ಥವಾಗಲಿಲ್ಲ. ಅವರು ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದಾಗಲೂ ಅವರು ಇನ್ನೂ ಅವರೊಂದಿಗೆ ಜಗಳವಾಡುತ್ತಿದ್ದರು. ಒಂದು ದಿನ ನಾನು ನನ್ನ ಅಜ್ಜಿಯನ್ನು ಕೇಳಿದೆ, ಅಜ್ಜಿ, ಅಪ್ಪ ಯಾವಾಗಲೂ ಅಮ್ಮನೊಂದಿಗೆ ಏಕೆ ಜಗಳವಾಡುತ್ತಾರೆ? ಅಜ್ಜಿ ಹೇಳಿದರು, ಮಗನೇ, ನಿನ್ನ ತಂದೆಯ ಹೃದಯ ಕಲ್ಲಾಗಿ ಮಾರ್ಪಟ್ಟಿದೆ. ನಿನ್ನ ತಾಯಿ ಅದ್ಭುತ ಮಹಿಳೆ, ಆದರೆ ನಿನ್ನ ತಂದೆ ಅವಳನ್ನು ಮೆಚ್ಚುವುದಿಲ್ಲ. ನನಗೆ ಅದು ಅರ್ಥವಾಗಲಿಲ್ಲ. ಆದರೆ ಅಪ್ಪ ಪ್ರತಿದಿನ ಅಮ್ಮನೊಂದಿಗೆ ಮಾತನಾಡುವಾಗ ಅವರ ಕೋಪವನ್ನು ನಾನು ನೋಡಿದೆ. ಅಮ್ಮ ಪ್ರತಿದಿನ ದುರ್ಬಲರಾಗುತ್ತಿದ್ದಳು, ಆದರೂ ಅವಳು ಇನ್ನೂ ನಗಲು ಪ್ರಯತ್ನಿಸುತ್ತಿದ್ದಳು. ಅವಳು, ಮಗನೇ, ನೀನು ದೊಡ್ಡವನಾದಾಗ ನಿನ್ನ ತಾಯಿಯಂತೆ ಇರು, ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡ ಎಂದು ಹೇಳುತ್ತಿದ್ದಳು. ಅವಳು ಹಾಗೆ ಏಕೆ ಹೇಳಿದಳೋ ನನಗೆ ತಿಳಿದಿರಲಿಲ್ಲ. ಬಹುಶಃ ಅವಳ ಸಮಯ ಮೀರುತ್ತಿದೆ ಎಂದು ಅವಳಿಗೆ ತಿಳಿದಿರಬಹುದು. ಒಂದು ರಾತ್ರಿ ನಾನು ಮಲಗಲು ಹೋದಾಗ ಅಮ್ಮ ಕೂಡ ಮಲಗಿದ್ದಳು. ಆದರೆ ನಾನು ಬೆಳಿಗ್ಗೆ ಅವಳನ್ನು ಎಬ್ಬಿಸಲು ಪ್ರಯತ್ನಿಸಿದಾಗ ಅವಳು ಈ ಲೋಕವನ್ನು ಶಾಶ್ವತವಾಗಿ ತೊರೆದಿದ್ದಳು. ಆಗ ನನಗೆ ಕೇವಲ 15 ವರ್ಷ. ಮನೆಯಲ್ಲಿ ಎಲ್ಲಾ ಸಂಬಂಧಿಕರು ಸೇರಿದ್ದರು. ನಾನು ಕೋಣೆಯಲ್ಲಿ ಕುಳಿತಿದ್ದಾಗ ನನ್ನನ್ನು ಹೊರಗೆ ಹಾಕಲಾಯಿತು. ಅಪ್ಪನ ಮುಖ ಬೇರೆಯಾಗಿತ್ತು. ಅವರು ಯಾವಾಗಲೂ ಜಗಳವಾಡುತ್ತಿರುವಂತೆ ಕಾಣುತ್ತಿತ್ತು. ಅವರು ಕೋಪಗೊಂಡಂತೆ ಕಾಣುತ್ತಿದ್ದರು. ಏನೋ ತಪ್ಪಾಗಿದೆ ಎಂದು ನನಗೆ ಅನಿಸಿತು. ಆದ್ದರಿಂದ ನಾನು ಎಚ್ಚರಿಕೆಯಿಂದ ಆಲಿಸಿದೆ. ನಂತರ ಅಜ್ಜಿ ಮತ್ತು ಚಿಕ್ಕಪ್ಪನ ಧ್ವನಿಗಳು ನನಗೆ ಕೇಳಿಸುತ್ತಿದ್ದವು. ನಾಚಿಕೆಯಾಗಬೇಕು ರಮೇಶ್, ನಾಚಿಕೆಯಾಗಬೇಕು. ನಿನ್ನ ಹೆಂಡತಿ ಹೊರಟು ಹೋಗಿ 1 ವಾರ ಕೂಡ ಆಗಿಲ್ಲ. ಮದುವೆಯಾಗಲು ನೀನು ಯಾಕೆ ಇಷ್ಟೊಂದು ಆತುರಪಡುತ್ತಿದ್ದೀಯಾ? ಲೋಕ ನಿನ್ನನ್ನು ಖಂಡಿಸುತ್ತದೆ. ಅವರು ಮಕ್ಕಳ ಬಗ್ಗೆ ಏನು ಯೋಚಿಸುತ್ತಾರೆ? ಸ್ವಲ್ಪ ಸಮಯ ಕಾಯಿರಿ, ನಂತರ ಮದುವೆಯಾಗು. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆಯೇ? ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನ ಮೇಲಿರುತ್ತದೆ. ನಿನ್ನ ಮಗು ತನ್ನನ್ನು ತಾನೇ ನೋಡಿಕೊಳ್ಳಬಹುದು ಮತ್ತು 6 ಅಥವಾ 7 ವರ್ಷಗಳಲ್ಲಿ ನಿನ್ನ ಮಗನನ್ನು ಮದುವೆಯಾಗಬಹುದು. ನಿನಗೆ ಮದುವೆಯ ಬಗ್ಗೆ ಇಷ್ಟೊಂದು ಗೀಳಿದೆಯೇ? ಬಾಯಿ ಮುಚ್ಚು. ನಿನ್ನ ಹೃದಯವನ್ನು ದೇವರ ಕಡೆಗೆ ತಿರುಗಿಸು. ನಿನಗೆ ನಾಚಿಕೆಯಾಗಬೇಕು. ನೀನು ಇದರ ಬಗ್ಗೆ ಮಾತನಾಡಬಾರದಿತ್ತು. ನೀನು ಕನಿಷ್ಠ ಪರಿಸ್ಥಿತಿಯನ್ನು ಪರಿಗಣಿಸಬಹುದಿತ್ತು. ನಿನ್ನ ಹೆಂಡತಿ ತುಂಬಾ ಒಳ್ಳೆಯವಳು. ಅವಳು ನಮ್ಮನ್ನು ತುಂಬಾ ನೋಡಿಕೊಂಡಳು. ಅವಳು ಸತ್ತಾಗಿನಿಂದ ನೀನು ಹೇಗಿದ್ದೀಯಾ? ಬಹುಶಃ ಅದರಲ್ಲಿ ಏನೂ ತಪ್ಪಿರದಿಲ್ಲ. ನೀನು ತುಂಬಾ ಜಗಳವಾಡುತ್ತಿದ್ದೀಯಾ? ಅದಕ್ಕಾಗಿಯೇ ನಿನ್ನ ಹೆಂಡತಿ ನಿನ್ನಿಂದ ಸತ್ತಳು. ಅವಳ ಆತ್ಮಕ್ಕೂ ಶಾಂತಿ ಸಿಗುವುದಿಲ್ಲ. ಅವಳು ಅವಳನ್ನು ನೋಡಿಕೊಳ್ಳಬೇಕಿತ್ತು. ಅವಳು ತನ್ನ ಯೌವನದಲ್ಲಿ ಅನಾರೋಗ್ಯಕ್ಕೆ ಒಳಗಾದಳು. ತನ್ನ ಹಾಸಿಗೆಗೆ ಸೀಮಿತಳಾಗಿದ್ದಳು. ಮನೆ ಕೆಲಸಗಳನ್ನು ಸಹ ಅವಳು ತಾನೇ ಮಾಡುತ್ತಿದ್ದಳು. ಅವಳು ಮಕ್ಕಳನ್ನು ಬಯಸಿದ್ದಳು. ಆದ್ದರಿಂದ ಅವಳು ನನಗೆ ಒಬ್ಬ ಮಗನನ್ನು ಕೊಟ್ಟಳು ಮತ್ತು ಅವನಿಗೆ ಒಬ್ಬ ಮಗನನ್ನು ಕೊಟ್ಟಳು. ಆದರೆ ಅನಾರೋಗ್ಯವೂ ಆವರಿಸಿತು. ನನ್ನ ತಾಯಿ ನನ್ನ ತಂದೆಗಿಂತ ದೊಡ್ಡವಳು. ನನ್ನ ತಂದೆಗೆ ಸುಮಾರು 35 ವರ್ಷ, ಆದರೆ ನನ್ನ ತಾಯಿಗೆ 40 ವರ್ಷ. ನನ್ನ ತಂದೆ ಕೋಪಗೊಂಡರು, ಆದರೆ ಅವರು ಮೌನವಾಗಿರಲು ಕಲಿತರು ಮತ್ತು ನಿಧಾನವಾಗಿ ಹೇಳಿದರು, ಸರಿ, ನೀವು ಹೇಳಿದ್ದು ಸರಿ. ನಾನು ಹೀಗೆ ಯೋಚಿಸಬಾರದು. ನಾನು ಈ ಆಲೋಚನೆಯನ್ನು ನನ್ನ ಮನಸ್ಸಿನಿಂದ ಹೊರಹಾಕಿ ಸ್ವಲ್ಪ ಹಣವನ್ನು ಉಳಿಸಿ ತೀರ್ಥಯಾತ್ರೆಗೆ ಹೋಗುತ್ತೇನೆ. ಎಲ್ಲರೂ ಹೇಳಿದರು, ಸರಿ, ನೀವು ಇಷ್ಟು ಬೇಗ ಅರ್ಥಮಾಡಿಕೊಂಡದ್ದು ದೇವರ ದಯೆ. ಎಲ್ಲರೂ ಸಂತೋಷದಿಂದ ಮಾತನಾಡುತ್ತಿದ್ದರು. ಮುಂದಿನ ವಾರ ನಾನು ಮನೆಗೆ ಬಂದಾಗ ನನ್ನ ತಂದೆಯ ಪಕ್ಕದಲ್ಲಿ ಒಬ್ಬ ಹುಡುಗಿ ನಿಂತಿದ್ದಳು. ಅವಳು ತುಂಬಾ ಸಿಹಿಯಾಗಿದ್ದಳು, ನೀರು ಕುಡಿಯುತ್ತಿದ್ದಳು. ಅವಳು ನನ್ನನ್ನು ನೋಡಿದಾಗ ಸ್ವಲ್ಪ ಆತಂಕಗೊಂಡಂತೆ ಕಾಣುತ್ತಿದ್ದಳು. ನಾನು ಕೇಳಿದೆ, ನೀನು ಇಲ್ಲಿ ಏನು ಮಾಡುತ್ತಿದ್ದೀರಿ? ಅವಳು ನಾಚಿಕೆ ಪಡುತ್ತಾ ಓಡಿಹೋದಳು. ನಾನು ಆಶ್ಚರ್ಯಚಕಿತನಾಗಿ ಕೋಣೆಗೆ ಬಂದೆ. ನನ್ನ ತಂದೆ ನನಗೆ ಹೇಳಿದರು, ಮಗನೇ, ಅವರು ನಿನಗೆ ಜೋಡಿಯನ್ನು ಹುಡುಕಲು ಬಂದಿದ್ದಾರೆ. ಅವರು ತಮ್ಮ ಜೊತೆಗೆ ಹುಡುಗಿಯನ್ನು ತಂದಿದ್ದಾರೆ. ಈ ದಿನಗಳಲ್ಲಿ ಸಮಯ ಬದಲಾಗಿದೆ. ನೀವು ಒಬ್ಬರೊಬ್ಬರನ್ನು ನೋಡುತ್ತೀರಿ ಮತ್ತು ನಂತರ ನಾವು ಮದುವೆಯಾಗುತ್ತೇವೆ. ನನಗೆ ಆಘಾತವಾಯಿತು, ಆದರೆ ನಾನು ಏನನ್ನೂ ಹೇಳಲಿಲ್ಲ. ಆ ರಾತ್ರಿ ಅಪ್ಪ, ಮಗನೇ, ನಮಗೆ ಈಗ ಮನೆಗೆ ಒಬ್ಬ ಮಹಿಳೆ ಬೇಕು. ನಾನು ನಿನ್ನನ್ನು ಮದುವೆ ಮಾಡಿಸುತ್ತೇನೆ, ಸರಿಯೇ ಎಂದು ಕೇಳಿದರು. ಇದು ನನಗೆ ಸರಿ ಎನಿಸಿತು. ಮನೆಯಲ್ಲಿ ಒಬ್ಬ ಮಹಿಳೆ ಇದ್ದರೆ ಅವಳು ಅಡುಗೆ ಮಾಡಬಲ್ಲಳು ಮತ್ತು ಹೀಗೆ ಮಾಡಬಲ್ಲಳು. ನಾನು ಕೆಲವೇ ಕೆಲಸಗಳನ್ನು ಮಾಡುತ್ತಿದ್ದೇನೆ, ಆದ್ದರಿಂದ ನನಗೆ ಮನೆ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ಅಪ್ಪ ಕೆಲಸದಿಂದ ಮುಕ್ತರಾಗಿದ್ದರು. ಅವರ ಜಮೀನು ಸ್ವಲ್ಪ ಹಣವನ್ನು ತರುತ್ತಿತ್ತು. ಅವರು ಯಾವಾಗಲೂ ನನ್ನ ಮಕ್ಕಳ ಶಿಕ್ಷಣದ ಮೇಲೆ ಗಮನಹರಿಸಲು ಹೇರುತ್ತಿದ್ದರು. ನಾನು ಸಾಕಷ್ಟು ವಯಸ್ಸಾದ ನಂತರ ನಿನ್ನನ್ನು ಮದುವೆ ಮಾಡುತ್ತೇನೆ. ಅಮ್ಮನ ಮರಣದ ನಂತರ ನಾನು ನನ್ನ ಅಧ್ಯಯನದತ್ತ ಗಮನಹರಿಸಲು ಪ್ರಾರಂಭಿಸಿದೆ ಮತ್ತು ಕ್ರಮೇಣ ಮನೆಯಲ್ಲಿ ನನ್ನ ಜವಾಬ್ದಾರಿ ಹೆಚ್ಚಾಗಿದೆ ಎಂದು ನನಗೆ ಅರ್ಥವಾಯಿತು. ನಾನು ಪ್ರಬುದ್ಧನಾಗುತ್ತಿರುವುದನ್ನು ಅಪ್ಪ ನೋಡಿ ನನ್ನನ್ನು ಮದುವೆ ಮಾಡುತ್ತೇನೆ ಎಂದು ಹೇಳಿದರು. ಹುಡುಗಿ ರಿಯಾ ತುಂಬಾ ಮುದ್ದಾಗಿದ್ದಳು ಮತ್ತು ಸುಂದರವಾಗಿದ್ದಳು. ಅವಳು ನನಗಿಂತ ದೊಡ್ಡವಳು. ನಾನು ಕೇವಲ 16 ವರ್ಷದ ಹುಡುಗಿ. ಅಪ್ಪ ಹೇಳಿದರು, ಪರವಾಗಿಲ್ಲ, ನೀನು ನಿನ್ನ ಅಧ್ಯಯನವನ್ನು ಮುಂದುವರಿಸಬೇಕು. ನಾನು ಅರ್ಥಮಾಡಿಕೊಂಡೆ ಮತ್ತು ನನ್ನ ಕೋಣೆಗೆ ಮಲಗಲು ಹೋದೆ. ನಾನು ಶಾಲೆಗೆ ಹೋಗುತ್ತಿದ್ದೆ ಮತ್ತು ಸಂಜೆ ಟಿವಿ ರಿಪೇರಿ ಅಂಗಡಿಯಲ್ಲೂ ಕೆಲಸ ಮಾಡುತ್ತಿದ್ದೆ.
ನನ್ನ ತಂದೆ ಯಾವಾಗಲೂ ಹೇಳುತ್ತಿದ್ದರು, ಮಗನೇ, ನೀನು ಕಷ್ಟಪಟ್ಟು ಕೆಲಸ ಮಾಡಿದರೆ ನೀನು ಹಣ ಸಂಪಾದಿಸಬಹುದು ಮತ್ತು ಕುಟುಂಬಕ್ಕೆ ಸಹಾಯ ಮಾಡಬಹುದು. ನನ್ನ ತಂದೆ ಕೆಲಸದಿಂದ ಮುಕ್ತರಾಗಿದ್ದರು. ಅವರು ತಮ್ಮ ಇಡೀ ಜೀವನ ಅನಾರೋಗ್ಯದಿಂದ ಬಳಲುತ್ತಿದ್ದರು, ಆದರೆ ಅವರು ಎಂದಿಗೂ ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಆತುರಪಡಲಿಲ್ಲ. ಬಹುಶಃ ಅವರು ಸಕಾಲಿಕ ಚಿಕಿತ್ಸೆ ಪಡೆದಿದ್ದರೆ ನನ್ನ ತಾಯಿ ಇನ್ನೂ ಜೀವಂತವಾಗಿರಬೇಕಿತ್ತು. ನನ್ನ ತಂದೆ ನನಗೆ ಅನೇಕ ವಿಷಯಗಳನ್ನು ಕಲಿಸಿದರು ಮತ್ತು ಮಗನೇ, ನಾನು ಖಂಡಿತವಾಗಿಯೂ ನಿನ್ನನ್ನು ಈಗ ಮದುವೆ ಮಾಡುತ್ತೇನೆ ಮತ್ತು ನಾನು ಬೇರೆ ಯಾರನ್ನೂ ಮದುವೆಯಾಗಬಾರದು. ನಾನು ಹುಡುಗಿ ರಿಯಾವನ್ನು ನೋಡಿದ್ದೆ. ಅವಳು ತನ್ನ ವಯಸ್ಸಿನಲ್ಲೂ ಬುದ್ಧಿವಂತೆ. ನಾನು ಕೇಳಿದೆ, ಅಪ್ಪ, ಅವಳು ಮದುವೆಯಾದಾಗ ನಾನು ಅವಳೊಂದಿಗೆ ಇರುತ್ತೇನೆಯೇ? ನನ್ನ ತಂದೆ ಉತ್ತರಿಸಿದರು, ನೀನು ಇನ್ನೂ ಚಿಕ್ಕವಳು ಮತ್ತು ಹುಡುಗಿ ಹೆದರುತ್ತಾಳೆ. ಅವಳು ಅಂತಿಮವಾಗಿ ಅರ್ಥಮಾಡಿಕೊಳ್ಳುತ್ತಾಳೆ. ನಾನು ನನ್ನ ಅಧ್ಯಯನವನ್ನು ಮುಂದುವರಿಸಿದೆ. ರಿಯಾ ಮನೆಯ ಸುತ್ತಮುತ್ತ ಕೆಲಸ ಮಾಡಲು ಪ್ರಾರಂಭಿಸಿದಳು. ಅವಳು ಬೆಳಿಗ್ಗೆ ಉಪಹಾರವನ್ನು ತಯಾರಿಸುತ್ತಿದ್ದಳು ಮತ್ತು ಸಂಜೆ ಅಪ್ಪನ ಕೋಣೆಯಲ್ಲಿ ಎಲ್ಲವನ್ನೂ ಅವಳೇ ನೋಡಿಕೊಳ್ಳುತ್ತಿದ್ದಳು. ನಾನು ಕೆಲವೊಮ್ಮೆ ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಅವಳು ಯಾವಾಗಲೂ ಏನೋ ಒಂದು ನೆಪ ಹೇಳಿ ಹೊರಟು ಹೋಗುತ್ತಿದ್ದಳು. ಕೆಲವೊಮ್ಮೆ ಅವಳು ಸ್ವಚ್ಛಗೊಳಿಸುತ್ತಿದ್ದಾಳೆ ಎಂದು ಹೇಳುತ್ತಿದ್ದಳು, ಕೆಲವೊಮ್ಮೆ ಅವಳು ಅಡುಗೆ ಮಾಡುತ್ತಿದ್ದಾಳೆ ಎಂದು ಹೇಳುತ್ತಿದ್ದಳು. ಅವಳು ನನ್ನಿಂದ ದೂರ ಇರಬೇಕೆನಿಸುತ್ತಿರುವಂತೆ ನನಗೆ ಅನಿಸಿತು ಮತ್ತು ಅಪ್ಪ ಮತ್ತು ರಿಯಾ ನಡುವೆ ಏನೋ ನಡೆಯುತ್ತಿದೆ ಎಂದು ನನಗೆ ನಿಧಾನವಾಗಿ ಅರ್ಥವಾಯಿತು. ಅಪ್ಪ ಯಾವಾಗಲೂ ಅವಳ ಸುತ್ತಮುತ್ತ ಇರುತ್ತಿದ್ದರು. ಅವಳನ್ನು ನೋಡಿದಾಗ ನನಗೆ ಏನೂ ಅರ್ಥವಾಗಲಿಲ್ಲ, ಆದರೆ ನಾನು ಮೌನವಾಗಿದ್ದೆ. ಒಂದು ದಿನ ನಾನು ಶಾಲೆಗೆ ಬೇಗ ಮನೆಗೆ ಬಂದಾಗ ಅಪ್ಪ ಮನೆಯಲ್ಲಿಲ್ಲ ಮತ್ತು ರಿಯಾ ಕೂಡ ಇರಲಿಲ್ಲ. ನಾನು ಸ್ವಲ್ಪ ಸಮಯ ಕಾಯುತ್ತಿದ್ದೇನೆ. ನಂತರ ನಾನು ಕೋಣೆಗೆ ಹೋದಾಗ ಅಪ್ಪ ಮತ್ತು ರಿಯಾ ಹೊರಗೆ ಹೋಗಿರುವುದನ್ನು ನೋಡಿದೆ. ಅವರು ಎಲ್ಲಿಗೆ ಹೋಗಿದ್ದಾರೆ ಎಂದು ನನಗೆ ತಿಳಿದಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರು ಸಂತೋಷದಿಂದ ಮತ್ತು ನಗುತ್ತಾ ಮನೆಗೆ ಮರಳಿದರು. ಅವರು ಎಲ್ಲಿಗೆ ಹೋಗಿದ್ದಾರೆಂದು ನಾನು ಕೇಳಿದೆ. ಅಪ್ಪ ಮಾರುಕಟ್ಟೆಯಿಂದ ಕೆಲವು ದಿನಸಿಗಳನ್ನು ತಂದಿದ್ದೇನೆ ಎಂದು ಹೇಳಿದರು. ರಿಯಾ ಕೆಲವು ಮನೆಯ ವಸ್ತುಗಳನ್ನು ತರಬೇಕಾಗಿತ್ತು. ರಿಯಾ ಮೇಕಪ್ ಬಾಕ್ಸ್ ಹಿಡಿದಿರುವುದನ್ನು ನಾನು ಗಮನಿಸಿದೆ. ಇದು ಏನು ಎಂದು ನಾನು ಕೇಳಿದೆ. ಅವಳು ಅದನ್ನು ನನಗಾಗಿ ತಂದಿದ್ದಾಳೆಂದು ಹೇಳಿದಳು. ಅಪ್ಪ ಹೇಳಿದಾಗ ಪರವಾಗಿಲ್ಲ ಎಂದು ನಾನು ಭಾವಿಸಿದೆ, ಆದರೆ ನನಗೆ ಇನ್ನೂ ಅನುಮಾನಗಳಿವೆ. ನಂತರ ಒಂದು ದಿನ ನಾನು ನನ್ನ ತಂದೆಯ ಕೋಣೆಯಲ್ಲಿ ಕೆಲವು ಫೈಲ್ಗಳನ್ನು ನೋಡಿದೆ. ನಾನು ಅವುಗಳನ್ನು ಪರಿಶೀಲಿಸಿದಾಗ ನ್ಯಾಯಾಲಯದ ಕಾಗದ ಪತ್ರಗಳು ಕಂಡುಬಂದವು ಮತ್ತು ನಾನು ಆಘಾತಕ್ಕೊಳಗಾಗಿದ್ದೆ. ಅವರು ನ್ಯಾಯಾಲಯದಲ್ಲಿ ರಿಯಾಳನ್ನು ವಿವಾಹವಾದರು ಮತ್ತು ಕಾಗದ ಪತ್ರಗಳಲ್ಲಿ ನನ್ನ ತಂದೆಯ ಹೆಸರು, ವರನ ಹೆಸರು, ರಿಯಾಳ ಹೆಸರು, ವಧುವಿನ ಹೆಸರು ಮತ್ತು ಮದುವೆಯ ದಿನಾಂಕ ನನ್ನಂತೆಯೇ ಇತ್ತು. ಅಂದರೆ ನನ್ನ ಮದುವೆ ಎಲ್ಲವೂ ನೆಪವಾಗಿತ್ತು. ನಿಜವಾದ ಮದುವೆ ನನ್ನ ತಂದೆ ಮತ್ತು ರಿಯಾ ನಡುವೆಯಾಗಿತ್ತು ಮತ್ತು ನನ್ನನ್ನು ಅವರ ಹೆಂಡತಿ ಎಂದು ತೋರಿಸಲಾಯಿತು. ಎಲ್ಲವೂ ಸ್ಪಷ್ಟವಾಗಿತ್ತು. ರಿಯಾ ನನ್ನಿಂದ ಏಕೆ ದೂರವಿದ್ದಳು ಮತ್ತು ನನ್ನ ತಂದೆ ಅವಳನ್ನು ಯಾವಾಗಲೂ ತನ್ನೊಂದಿಗೆ ಏಕೆ ಇಟ್ಟುಕೊಂಡಿದ್ದಳು ಎಂದು ಈಗ ನನಗೆ ಅರ್ಥವಾಯಿತು. ನಾನು ನನ್ನ ಚಿಕ್ಕಪ್ಪ ಮತ್ತು ಅಜ್ಜಿಗೆ ಎಲ್ಲವನ್ನೂ ಹೇಳಿದೆ ಮತ್ತು ಅವರೂ ಸಹ ಆಘಾತಕ್ಕೊಳಗಾದರು. ಅವರು, ಮಗನೇ, ಇನ್ನೂ ಮನೆಯಲ್ಲಿ ಇರಬೇಡ, ಇದು ಸರಿಯಲ್ಲ ಎಂದರು. ನಾನು ನನ್ನ ಚಿಕ್ಕಪ್ಪನ ಮನೆಗೆ ಹೋಗಬೇಕೆಂದು ನಿರ್ಧರಿಸಿ ಅಲ್ಲಿ ವಾಸಿಸಲು ಪ್ರಾರಂಭಿಸಿದೆ. ನನ್ನ ಚಿಕ್ಕಪ್ಪ, ಮಗನೇ, ನಿನ್ನ ಓದಿನ ಮೇಲೆ ಗಮನ ಕೊಡು ಎಂದರು. ಬೇರೆಲ್ಲವನ್ನೂ ಮರೆತುಬಿಡಿ. ನನ್ನ ಓದಿನ ಮೇಲೆ ಗಮನ ಕೇಂದ್ರೀಕರಿಸಿ ಕೊನೆಗೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ನಾನು ಚೆನ್ನಾಗಿ ಕೆಲಸ ಮಾಡಲು ಪ್ರಾರಂಭಿಸಿದೆ ಮತ್ತು ನನ್ನ ಚಿಕ್ಕಪ್ಪನೊಂದಿಗೆ ಸಂತೋಷದಿಂದ ಬದುಕಿದೆ. ನನ್ನ ತಂದೆಯ ಯಾವುದೇ ಸೂಚನೆ ಇರಲಿಲ್ಲ. ನಾನು ಅವರನ್ನು ಇಟ್ಟುಕೊಂಡೆ ಮತ್ತು ರಿಯಾ ಕೂಡ ದೂರ ಹೋದರು. ಈಗ ನನ್ನ ಜೀವನವು ಹೊಸ ತಿರುವು ಪಡೆದುಕೊಂಡಿತು. ಕೆಲವೊಮ್ಮೆ ಜನರು ಕೇವಲ ಪ್ರದರ್ಶನಕ್ಕಾಗಿ ಕೆಲಸ ಮಾಡುತ್ತಾರೆ ಮತ್ತು ಸತ್ಯವನ್ನು ತಿಳಿದ ನಂತರವೇ ಸತ್ಯ ಎಷ್ಟು ನೋವಿನಿಂದ ಕೂಡಿದೆ ಎಂದು ನಮಗೆ ಅರಿವಾಗುತ್ತದೆ. ಸಮಯ ಕಳೆದಂತೆ ಮತ್ತು ನಾನು ನನ್ನ ಸ್ವಂತ ಮನೆಯನ್ನು ಕಟ್ಟಿಕೊಂಡು ನನ್ನ ಸ್ವಂತ ಜೀವನವನ್ನು ನಿರ್ವಹಿಸುವವರೆಗೆ ನಾನು ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ನಿರ್ಧರಿಸಿದೆ. ನನ್ನ ಚಿಕ್ಕಪ್ಪನೊಂದಿಗೆ ವಾಸಿಸುವಾಗ ನಾನು ನನ್ನ ಕೆಲಸ ಮತ್ತು ಜೀವನದಲ್ಲಿ ನೆಲೆಸಿದೆ ಮತ್ತು ಕ್ರಮೇಣ ಎಲ್ಲವೂ ನನ್ನ ನಿಯಂತ್ರಣಕ್ಕೆ ಬಂದಿತು. ಈಗ ನಾನು ನನ್ನ ಜೀವನದಲ್ಲಿ ಸಂತೋಷವಾಗಿದ್ದೇನೆ. ಯಾರೂ ನನ್ನನ್ನು ಮೋಸಗೊಳಿಸುವುದಿಲ್ಲ ಮತ್ತು ನಾನು ಯಾರ ಸುಳ್ಳುಗಳಿಗೂ ಬಲಿಯಾಗುವುದಿಲ್ಲ ಎಂದು ನಾನು ನನಗೆ ನಾನೇ ಭರವಸೆ ನೀಡಿಕೊಂಡೆ. ನನ್ನ ತಾಯಿಯ ನೆನಪುಗಳು ಯಾವಾಗಲೂ ನನ್ನೊಂದಿಗೆ ಇರುತ್ತವೆ ಮತ್ತು ನನ್ನನ್ನು ಸರಿಯಾದ ಹಾದಿಯಲ್ಲಿ ಮಾರ್ಗದರ್ಶನ ಮಾಡುತ್ತವೆ ಎಂದು ನಾನು ಅರಿತುಕೊಂಡೆ. ಕಠಿಣ ಪರಿಶ್ರಮ, ಹೋರಾಟ ಮತ್ತು ಆತ್ಮವಿಶ್ವಾಸವು ಜೀವನದ ದೊಡ್ಡ ಶಕ್ತಿಗಳು ಮತ್ತು ಅದು ನನ್ನನ್ನು ಮುಂದುವರಿಸಿಕೊಂಡು ಹೋಗುತ್ತದೆ ಎಂದು ನಾನು ಕಲಿತಿದ್ದೇನೆ. ಸಮಯ ಕಳೆದಂತೆ ನಾನು ಕ್ರಮೇಣ ನನ್ನ ಚಿಕ್ಕಪ್ಪನ ಮನೆಯಲ್ಲಿ ವಾಸಿಸುತ್ತಾ ಬಲಶಾಲಿಯಾದೆ. ನಾನು ನನ್ನ ವಿದ್ಯಾಭ್ಯಾಸ ಮುಗಿಸಿ ಪದವಿ ಪಡೆದು ಖಾಸಗಿ ಕಂಪನಿಯಲ್ಲಿ ಕೆಲಸ ಪಡೆದುಕೊಂಡೆ. ನಾನು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೆ ಮತ್ತು ನನ್ನ ಚಿಕ್ಕಪ್ಪ ಸಂತೋಷವಾಗಿದ್ದರು. ಅವರು, ಮಗನೇ, ನಿನ್ನ ತಾಯಿ ಬದುಕಿದ್ದರೆ ಅವರು ತುಂಬಾ ಹೆಮ್ಮೆಪಡುತ್ತಿದ್ದರು ಎಂದು ಹೇಳುತ್ತಿದ್ದರು.
ನಾನು ನನ್ನ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದೆ. ಕ್ರಮೇಣ ನಾನು ನನ್ನ ಕೆಲಸದಲ್ಲಿ ನಿರತನಾದೆ. ಮನೆಕೆಲಸಗಳನ್ನು ನಾನೇ ಮಾಡಲು ಪ್ರಾರಂಭಿಸಿದೆ ಮತ್ತು ನನ್ನ ಚಿಕ್ಕಪ್ಪನ ಸಹಾಯದಿಂದ ಎಲ್ಲವನ್ನೂ ನಿರ್ವಹಿಸಿದೆ. ನನ್ನ ತಂದೆಯ ನಡವಳಿಕೆಯನ್ನು ನೋಡಿ ನನ್ನ ತಾಯಿ ಬದುಕಿದ್ದರೆ ಎಷ್ಟು ದುಃಖಿತರಾಗುತ್ತಾರೆ ಎಂದು ನಾನು ಕೆಲವೊಮ್ಮೆ ಯೋಚಿಸುತ್ತಿದ್ದೆ ಮತ್ತು ಅವರು ನನ್ನ ತಾಯಿಯ ಜೀವನವನ್ನು ಏಕೆ ಕಷ್ಟಕರವಾಗಿಸಿದ್ದಾರೆ ಎಂದು ನಾನು ಯಾವಾಗಲೂ ಆಶ್ಚರ್ಯಪಡುತ್ತಿದ್ದೆ. ನ್ಯಾಯಾಲಯದ ಮದುವೆಯಲ್ಲಿ ನನ್ನ ತಂದೆಯ ಹೆಸರು ಮತ್ತು ರಿಯಾಳ ಹೆಸರನ್ನು ನಾನು ನೋಡಿದೆ. ಈಗ ನನ್ನ ಮದುವೆ ಸಮಾಜಕ್ಕೆ ಕೇವಲ ನೆಪ ಎಂದು ನನಗೆ ತಿಳಿಯಿತ್ತು. ರಿಯಾ ನನ್ನ ತಂದೆಯ ಹೆಂಡತಿ ಮತ್ತು ನನ್ನನ್ನು ಕೇವಲ ಪ್ರದರ್ಶನಕ್ಕಾಗಿ ನನ್ನ ಹೆಂಡತಿ ಎಂದು ಕರೆಯಲಾಯಿತು. ಈ ಆಲೋಚನೆ ನನ್ನ ಹೃದಯವನ್ನು ಮುರಿಯಿತು. ಆದರೆ ನಾನು ಯಾರನ್ನೂ ಅವಲಂಬಿಸದಿರಲು ಮತ್ತು ನನ್ನ ಸ್ವಂತ ಜೀವನವನ್ನು ನಿರ್ಮಿಸಲು ನಿರ್ಧರಿಸಿದೆ. ನಾನು ಕ್ರಮೇಣ ನನ್ನ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿದೆ, ಕಂಪನಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದೆ ಮತ್ತು ಕ್ರಮೇಣ ನನ್ನ ಕೆಲಸದಲ್ಲಿ ಪ್ರಗತಿ ಸಾಧಿಸಿ ಹಣ ಸಂಪಾದಿಸಲು ಪ್ರಾರಂಭಿಸಿದೆ. ನಾನು ನನ್ನ ಚಿಕ್ಕಪ್ಪನೊಂದಿಗೆ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದೆ ಮತ್ತು ಮನೆ ಕೆಲಸಗಳಲ್ಲಿ ಸಹಾಯ ಮಾಡಿದೆ. ಮನೆಯ ವಾತಾವರಣ ಇಷ್ಟೊಂದು ತೀವ್ರವಾಗಿ ಬದಲಾಗುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ಆದರೆ ಈಗ ನನ್ನ ಸ್ವಂತ ಆತ್ಮವಿಶ್ವಾಸವೇ ನನ್ನ ಜೀವನದ ದೊಡ್ಡ ಬೆಂಬಲ ಎಂದು ನಾನು ಅರ್ಥಮಾಡಿಕೊಂಡೆ. ಕೆಲವೊಮ್ಮೆ ಕೆಲವರ ಸುಳ್ಳು ಮತ್ತು ಸೋಗು ಒಬ್ಬ ವ್ಯಕ್ತಿಯನ್ನು ಮಾತ್ರ ಮುರಿಯುತ್ತದೆ ಎಂದು ನಾನು ಅರಿತುಕೊಂಡೆ. ಆದ್ದರಿಂದ ನಾನು ನನ್ನ ಜೀವನದಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಂಡೆ. ಕ್ರಮೇಣ ವರ್ಷಗಳಲ್ಲಿ ನನ್ನ ಮನೆ ಸಿದ್ಧವಾಯಿತು ಮತ್ತು ನಾನು ನನ್ನ ಕೆಲಸದಲ್ಲಿ ಸಂತೋಷವಾಗಲು ಪ್ರಾರಂಭಿಸಿದೆ. ಈಗ ನಾನು ಯಾರನ್ನೂ ನಂಬಿಲ್ಲ, ನಾನು ನನ್ನನ್ನು ಮಾತ್ರ ನಂಬಿದ್ದೆ. ನನ್ನ ಜೀವನದಲ್ಲಿ ನಾನು ಯಾರ ಸುಳ್ಳು ಮತ್ತು ತಂತ್ರಗಳಿಗೆ ಬೀಳುವುದಿಲ್ಲ ಎಂದು ನಾನು ನಿರ್ಧರಿಸಿದೆ. ಕಠಿಣ ಪರಿಶ್ರಮ, ಹೋರಾಟ ಮತ್ತು ಆತ್ಮವಿಶ್ವಾಸವು ಜೀವನದ ದೊಡ್ಡ ಶಕ್ತಿಗಳು ಎಂದು ನಾನು ಕಲಿತಿದ್ದೇನೆ. ಈಗ ನಾನು ನನ್ನ ಭವಿಷ್ಯದ ಬಗ್ಗೆ ಸಂತೋಷವಾಗಿದ್ದೇನೆ ಮತ್ತು ನನ್ನ ತಾಯಿ ಯಾವಾಗಲೂ ನನ್ನ ಆತ್ಮದ ಮೂಲಕ ನನ್ನನ್ನು ಮುನ್ನಡೆಸುತ್ತಾರೆ ಎಂದು ನನಗೆ ಗೊತ್ತಿದೆ. ಈಗ ನಾನು ನಗುತ್ತಿದ್ದೇನೆ ಏಕೆಂದರೆ ನಾನು ನನ್ನ ಜೀವನವನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡಿದ್ದೇನೆ ಎಂದು. ಇನ್ನು ನಾನು ಯಾರ ಸುಳ್ಳು ಅಥವಾ ವಂಚನೆಗೆ ಹೆದರುವುದಿಲ್ಲ. ನನ್ನ ಸ್ವಂತ ಶ್ರಮ ಮತ್ತು ಹೋರಾಟದಿಂದಾಗಿ ನಾನು ಸಂತೋಷವಾಗಿದ್ದೇನೆ ಮತ್ತು ಅದೇ ನನ್ನ ನಿಜವಾದ ಶಕ್ತಿ. ಸ್ನೇಹಿತರೆ, ಅದು ಇಂದಿನ ನಮ್ಮ ಕಥೆ. ನಿಮಗೆ ಅದು ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ಸ್ಗಳಲ್ಲಿ ನಮಗೆ ತಿಳಿಸಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.